ಒಂದು ಪಯಣ, ಒಂದು ಪ್ರಜ್ಞೆ, ಒಂದು ಕ್ರಾಂತಿ. ಕಾಲದ ಬದಲಾವಣೆ ಗಾಳಿಯೇ ಹೊಸ ಜಗತ್ತಿನ ಬಾಗಿಲು ತೆರೆಯುತ್ತಿದ್ದಾಗ ಅದೇ ಸಮಯದಲ್ಲಿ ಹುಟ್ಟಿದ್ದು ಜಸ್ಟ್ ಕನ್ನಡ. ಆಗ PC, ಕಂಪ್ಯೂಟರ್ ಮನೆ ಮನೆಗೆ ತಲುಪುತ್ತಿತ್ತು. ಲ್ಯಾಪ್ಟಾಪ್ ಅಪರೂಪದ ಅತಿಥಿಯಾಗಿತ್ತು. ಸ್ಮಾರ್ಟ್ಫೋನ್ ಬಹುತೇಕರಿಗೆ ಗಗನಕುಸುಮವಾಗಿತ್ತು. ಆದರೂ ಒಂದು ಕನಸು ಮೊಳಕೆಯಾಗಿ ಚಿಗುರಿದ್ದು ಕನ್ನಡದಲ್ಲಿ ಹೊಸ ಯುಗದ ಮಾಧ್ಯಮವನ್ನು ರೂಪಿಸಬೇಕು ಎಂಬ ಹುಮ್ಮಸ್ಸು. ಅದು 2009 ಇಂಟರ್ನೆಟ್ ಎಂಬ ಮಾಯಾಂಗನೆಗೆ ಅದಿನ್ನು ಒಂಥರ ಮುಂಜಾವು. ಇಂಟರ್ನೆಟ್ ಹಾಗೂ ಮಾಧ್ಯಮ ಎರಡು ಒಂದಕ್ಕೊಂದು ಆಗ ತಾನೇ ಮುಖಾಮುಖಿಯಾಗುತ್ತಿದ್ದ ಎಳೆಯ ಪ್ರಾಯ. ಆಗಲೇ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಹುಟ್ಟಿದ್ದು ಜಸ್ಟ್ ಕನ್ನಡ.in ಕಾಗದವಿಲ್ಲದ ಪತ್ರಿಕೆಯ ಮೊದಲ ಬೀಜವಾಗಿ. ಪತ್ರಿಕೆನ ಅದು ಎಲ್ಲಿ ಪ್ರಿಂಟ್ ಮಾಡ್ತೀರಾ ಎಂದು ಕೇಳಿದವರು ಇವತ್ತು ನಾವು JK ಅಂದರೆ ಜಸ್ಟ್ ಕನ್ನಡದ ಕಾಯಂ ಓದುಗರು ಅಂತ ಹೆಮ್ಮೆಯಿಂದ ಹೇಳುತ್ತಾರೆ. ಅಷ್ಟು ದೂರದ ಸೊಗಸಾದ ಪಯಣ ಜಸ್ಟ್ ಕನ್ನಡ ಎಂಬ ಇಷ್ಟಪಟ್ಟ ಅಕ್ಷರ ಲೋಕ. ಜನಸಮುದಾಯ ಹೇಗೆಲ್ಲ ಆಧುನಿಕತೆಗೆ ಹೋಗಿಕೊಳ್ಳುತ್ತದೆ ಅಂದ್ರೆ ಸೋಷಿಯಲ್ ಮೀಡಿಯಾ ಎಂಬ ಜಗತ್ತೇ ಎಲ್ಲ ಅಂತ ತಿಳಿದ ತಕ್ಷಣ ನಿಮ್ಮೊಂದಿಗೆ ಹೆಜ್ಜೆಗೆ ಹೆಜ್ಜೆ ಜೋಡಿಸಿ ಒಂಥರ ಗಜಪಯಣ ಪ್ರಾರಂಭವಾಯಿತು. ಜಸ್ಟ್ ಕನ್ನಡ ಎಂಬ ಡಿಜಿಟಲ್ ಮೀಡಿಯಾ ಮೂಲಕ ಹೊಸ ಪಯಣ ಆರಂಭಿಸಿದಾಗ ಎದುರಿಗಿದ್ದ ಸವಾಲುಗಳ ಬೆಟ್ಟ ಸಣ್ಣದೇನೂ ಆಗಿರಲಿಲ್ಲ. ಆಂಬ್ಯುಲೆನ್ಸ್ ಸೈರನ್ ತರ ಕೂಗೋ ಬ್ರೇಕಿಂಗ್ಗಳು, ಹಾರ್ಟ್ ಅಟ್ಯಾಕ್ ಆಗೋ ತರ ಹರಿಚೋ ಶಬ್ದಗಳಿಂದ ಮುಕ್ತಿ ಬೇಕು ಅಂತ ಬಯಸೋ ಮನಸ್ಸುಗಳಿಗಾಗಿ ಯಾವುದೇ ಅತಿರೇಕ ಉತ್ಪ್ರೇಕ್ಷೆಗಳಿಲ್ಲದೆ ಸುದ್ದಿಯನ್ನು ಜಸ್ಟ್ ಸುದ್ದಿಯಾಗಿ ಕೊಡೋ ಸಂಕಲ್ಪವನ್ನು ಜಸ್ಟ್ ಕನ್ನಡ ಟೀಮ್ ಮಾಡಿತು. ಆ ಕಾರಣಕ್ಕೆ ಮಲ್ಲಿಗೆ ನಗರಿ ಮೈಸೂರಿನಿಂದ ಮೊದಲ ಹೆಜ್ಜೆ ಇಟ್ಟಿತ್ತು. ಸೋಷಿಯಲ್ ಮೀಡಿಯಾ ಎಂಬ ಸಾಗರದಲ್ಲಿ ಶುರುವಾದ ಜಸ್ಟ್ ಕನ್ನಡದ ಪಯಣ ಸುಲಭದ್ದೇನೂ ಆಗಿರಲಿಲ್ಲ. ಈಗ ಹಿಂತಿರುಗಿ ನೋಡಿದರೆ ಓದುಗ ಪ್ರಭುವಿಗೆ ಅಕ್ಷರದ ಮೃಷ್ಟಾನ್ನ ಉಣಬಡಿಸಿದ ಸಂತೃಪ್ತಿ ಇದೆ. ಜಸ್ಟ್ ಕನ್ನಡ ಆಯ್ಕೆ ಮಾಡಿಕೊಂಡಿದ್ದೇ ಬೇರೆ ದಾರಿ. ಅತಿರೇಕವಿಲ್ಲ, ಆತುರವಿಲ್ಲ, ಒತ್ತಡದಲ್ಲಿ ಅಸಲಿತನವನ್ನೂ ಮರೆಯಲಿಲ್ಲ. ಸುದ್ದಿ ಅಂದ್ರೆ ಸತ್ಯ ಎಂಬ ನಂಬಿಕೆಯಿಂದ ಮಲ್ಲಿಗೆ ನಗರಿ ಮೈಸೂರಿನಿಂದ ಆರಂಭವಾದ ಆ ಹೆಜ್ಜೆ ಇಂದು ಮೈಸೂರು ದಾಟಿ ದಿಲ್ಲಿ, ದುಬೈ, ಲಂಡನ್ ತನಕ ಕೇಳಿಸುತ್ತಿದೆ. ಹಳ್ಳಿಯಿಂದ ಹೈಟೆಕ್ ನಗರಗಳ ತನಕ ಈ ಪಯಣದಲ್ಲಿ ನಿಮ್ಮ ಬೆಂಬಲ, ಪ್ರೋತ್ಸಾಹ, ವಿಶ್ವಾಸ ಅದೇ ನಮ್ಮ ಶಕ್ತಿ, ನಮ್ಮ ಇಂಜಿನ್ಗೆ ಇಂಧನ. ನಾವು ಬರೆಯುತ್ತಿದ್ದೇವೆ, ಮಾತನಾಡುತ್ತಿದ್ದೇವೆ, ಬೆಳೆಯುತ್ತಿದ್ದೇವೆ. ನೀವು ನಂಬಿದ ಹಾದಿಯಲ್ಲೇ ಸಾಗುತ್ತಿದ್ದೇವೆ. ನಿಮ್ಮ ವಿಶ್ವಾಸವನ್ನು ಮತ್ತಷ್ಟು ಗಟ್ಟಿಯಾಗಿ ಉಳಿಸಿಕೊಳ್ಳುತ್ತೇವೆ. ಜಸ್ಟ್ ಕನ್ನಡಕ್ಕೆ ಈಗ 15ರ ಹರೆಯ.